ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಭ್ರಮ ಮನೆ ಮಾಡಿದೆ. ಡಾಕ್ಟರ್ ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೀತಾ ಇದೆ. ಪುರಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಆರಂಭ ಆಗಿದೆ. ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ದೊಡ್ಡರಂಗೇಗೌಡರ ಮೆರವಣಿಗೆ ಆರಂಭ ಆಗಿದೆ. ಅರಮನೆ ದರ್ಬಾರ್ ಮಾದರಿಯ ರಥದಲ್ಲಿ ಮೆರವಣಿಗೆಯನ್ನು ನಡೆಸಲಾಗ್ತಾ ಇದೆ. ಇನ್ನು 500 ಮೀಟರ್ ಉದ್ದದ ಕನ್ನಡ ಧ್ವಜವನ್ನು ಹಿಡಿದು ಮಕ್ಕಳು ಆ ಮೆರವಣಿಗೆಯಲ್ಲಿ ಸಾಗಿದ್ದಾರೆ. ಇದೊಂದು ಗೌರವವನ್ನು ಸೂಚಿಸೋದು. ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಯಾರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಅವರು ಬಂದಾಗ ಅದ್ದೂರಿ ಮೆರವಣಿಗೆ ಮುಖೇನ ಅವರನ್ನ ಬರಮಾಡಿಕೊಳ್ಳಲಾಗುತ್ತೆ. ಅದರಂತೆ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಭ್ರಮ ಇವತ್ತಿನಿಂದ ಮನೆ ಮಾಡ್ತಾ ಇದೆ. ಡಾಕ್ಟರ್ ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯೋದ್ರಿಂದ ಅವರನ್ನ ಪುರಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಮುಖೇನ ಕರ್ಕೊಂಡು ಹೋಗಲಾಗ್ತಾ ಇದೆ. ಅರಮನೆ ದರ್ಬಾರ್ ಮಾದರಿಯ ರಥವನ್ನ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮೆರವಣಿಗೆ ಸಾಗ್ತಾ ಇದೆ. ಇನ್ನು ಮಕ್ಕಳು ಸುಮಾರು 500 ಮೀಟರ್ ಉದ್ದದ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಕನ್ನಡ ಧ್ವಜವನ್ನ ಹಿಡಿದು ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಾರೆ. ಇನ್ನು ಹಾವೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಾಸಕ್ತರಿಗೆ ಊಟದ ವ್ಯವಸ್ಥೆ ಭರ್ಜರಿಯಾಗೇ ಇದೆ. ಉತ್ತರ ಕರ್ನಾಟಕ ಶೈಲಿಯ ಊಟದ ಜೊತೆಗೆ ಸಿಹಿ ಖಾದ್ಯಗಳು ಕೂಡ ರೆಡಿ ಆಗ್ತಾ ಇದೆ. ಶೇಂಗಾ ಹೋಳಿಗೆ ಇರ್ಬೋದು, ಲಾಡು ಇರ್ಬೋದು ಸೇರಿದಂತೆ ವಿವಿಧ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲಕ್ಷ ಸಂಖ್ಯೆಯಲ್ಲಿ ಜನ ಸೇರುವಂತ ನಿರೀಕ್ಷೆಗಳಿರೋದ್ರಿಂದ ಸಾಹಿತ್ಯಾಸಕ್ತರಿಗೆ ಭರ್ಜರಿಯಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾವೇರಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದ್ರಿಂದ ಆ ಭಾಗದಲ್ಲಿ ಏನೆಲ್ಲ ಪ್ರಚಲಿತದಲ್ಲಿದೆ, ಫೇಮಸ್ ಇದೆ ಅಂತಹ ಸಿಹಿ ಖಾದ್ಯಗಳನ್ನು ಮಾಡಲಾಗಿದೆ. ಶೇಂಗಾ ಹೋಳಿಗೆ ಇರ್ಬೋದು, ಲಾಡು ಸೇರಿದಂತೆ ವಿಶೇಷ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ಕೊಪ್ಪಳ ಗವಿಮಠದ ದೃಶ್ಯ ವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ತೆಪ್ಪೋತ್ಸವ ಹಾಗೇನೆ ಗಂಗಾರತಿಯ ದೃಶ್ಯ ಮನಮೋಹಕವಾಗಿದೆ. ಗವಿಮಠ ಜಾತ್ರೆ ಹಿನ್ನೆಲೆಯಲ್ಲಿ ತೆಪ್ಪೋತ್ಸವ ನಡೀತು, ಗಂಗಾರತಿ ನಡೀತು. ನಿನ್ನೆ ರಾತ್ರಿ ನಡೆದಂತ ತೆಪ್ಪೋತ್ಸವ ಹಾಗೇನೆ ಗಂಗಾರತಿ ಜೊತೆಗೆ ವಿದ್ಯುತ್ ದೀಪಾಲಂಕಾರದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್